ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಎಟಿಎಂ ಮಷಿನ್ ಇದೆ. ಅಲ್ಲಿ 2000 ರೂಪಾಯಿ ಬೇಕು ಅಂತ ಹೇಳಿ ನೀವು ಡ್ರಾ ಮಾಡೋದಕ್ಕೆ ಹೋದ್ರೆ 10,000 ರೂಪಾಯಿ ಬರುತ್ತಂತೆ. 4,000 ರೂಪಾಯಿ ಹಣ ಬೇಕು ಅಂತ ಹೇಳಿ ಡ್ರಾ ಮಾಡೋದಕ್ಕೆ ಹೋದ್ರೆ 20,000 ರೂಪಾಯಿ ಬರುತ್ತಂತೆ. ಅರೆ ಯಾವುದು ಎಟಿಎಂ ಏನು ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಅಬ್ಬಬ್ಬಾ, ಲಾಟರಿ ಯಾರಿಗುಂಟು ಯಾರಿಗಿಲ್ಲ. 2,000ಕ್ಕೆ 10,000, 4,000ಕ್ಕೆ 20,000. ಎಟಿಎಂನಲ್ಲಿ ತಾಂತ್ರಿಕ ದೋಷ, ಗ್ರಾಹಕರಿಗೆ ಬಂಪರ್. ಎಚ್ಎಸ್ಆರ್ ಲೇಔಟ್ನ 15ನೇ ಮುಖ್ಯ ರಸ್ತೆಯಲ್ಲಿ ಎಟಿಎಂ ಒಂದರಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಜನರಿಗೆ ಹೆಚ್ಚುವರಿ ದುಡ್ಡು ಕೈಗೆ ಸಿಕ್ಕಿದೆ. 2,000 ಹಣ ವಿತ್ಡ್ರಾ ಮಾಡಿದ್ರೆ 10,000 ಹಣ ಬಂದಿದೆ. 4,000 ಡ್ರಾ ಮಾಡಿದ್ರೆ 20,000 ಹಣ ಬಂದಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಜನ ಎಟಿಎಂಗೆ ಬಂದು ಹೆಚ್ಚೆಚ್ಚು ಹಣ ಡ್ರಾ ಮಾಡಿಕೊಂಡು ಹೋಗಿದ್ದಾರೆ. ಕೆಲವೇ ಗಂಟೆಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಹಣ ತಗೊಂಡು ಹೋಗಿದ್ದಾರೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ಒಂದು ಎಟಿಎಂ ಇದೆ. 2,000 ರೂಪಾಯಿ ಡ್ರಾ ಮಾಡಿದರೆ 10,000 ರೂಪಾಯಿ ಬರುತ್ತೆ. 4,000 ರೂಪಾಯಿ ಡ್ರಾ ಮಾಡಿದರೆ 20,000 ಹಣ ಬರುತ್ತೆ. ಈ ವಿಚಾರ ಯಾವಾಗ ಜನರಿಗೆ ಗೊತ್ತಾಯಿತು, ಎದ್ನೋ ಬಿದ್ನೋ ಅಂತೇಳಿ ಎಟಿಎಮ್ಮಲ್ಲಿ ಬಂದು ಹಣವನ್ನು ಡ್ರಾ ಮಾಡೋದಕ್ಕೆ ಬಂದರು. ಸೊ ಆ ಒಂದು ಎಟಿಎಮ್ನ ಮುಂಭಾಗದಲ್ಲಿದ್ದೇನೆ. ಇದು ಎಚ್ಎಸ್ಆರ್ ಲೇಔಟ್ನ ಬ್ರ್ಯಾಂಚ್, ಇದು ಫೆಡರಲ್ ಬ್ಯಾಂಕ್ನ ಎಟಿಎಂ. ಇದು ಈ ಎಟಿಎಂನಲ್ಲಿ ಟೆಕ್ನಿಕಲ್ ಸಮಸ್ಯೆಗಳಾಗಿ 2,000ಕ್ಕೆ 10,000 ಹಣ ಬರ್ತಾಯಿತ್ತು. 4,000 ಡ್ರಾ ಮಾಡಿದರೆ 20,000 ಹಣ ಬರ್ತಾಯಿತ್ತು. ಸೊ ಯಾವಾಗ ಈ ಜನರಿಗೆ ಗೊತ್ತಾಯಿತು, ಸುಮಾರು ಜನ ಬಂದು ಹಣವನ್ನು ಡ್ರಾ ಮಾಡಲಿಕ್ಕೆ ಅಂತ ಹೇಳಿ ಬಂದರು. ಸೊ ಅದಾದ ಬಳಿಕ ಇಲ್ಲಿ 2 ಎಟಿಎಂ ಮಿಷನ್ಗಳನ್ನು ಇಡಲಾಗಿದೆ. ಸೊ 2 ಎಟಿಎಂ ಮಿಷನ್ಗಳಲ್ಲಿ ಹಣ ಡ್ರಾ ಮಾಡ್ತಾ ಇದ್ದ ಹಾಗೆ ಹೆಚ್ಚುವರಿ ಬರ್ತಾಯಿತ್ತು. ವಿಚಾರ ಗೊತ್ತಾಗ್ತಾ ಇದ್ದಂಗೆ ಸುಮಾರು ಜನ ಬಂದರು. ಸೊ ಆ ನಂತರ ಯಾಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಕ್ಯೂನಲ್ಲಿ ನಿಂತಂಥವ್ರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಹಣವನ್ನು ಡ್ರಾ ಮಾಡಿಕೊಂಡು ಹೊರಗಡೆ ಬಂದರು, ಸೊ ಅವಾಗ ಗೊತ್ತಾಗಿದ್ದು ಇದು ಒಂದು ರೀತಿಯಲ್ಲಿ ಬಂಪರ್ ಆಫರ್ ಅಂತ ಹೇಳಿ. ಸೊ ಈ ಥರದ ತಾಂತ್ರಿಕ ಸಮಸ್ಯೆಯಿಂದಾಗಿ ಹೆಚ್ಚುವರಿ ಹಣ ಹೋಗ್ತಾ ಇದ್ದದ್ದನ್ನು ಗಮನಿಸಿದಂತಹ ಒಬ್ಬ ಗ್ರಾಹಕ ಇಮಿಡಿಯೇಟಾಗಿ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಅದಾದ ಬಳಿಕ ಬ್ಯಾಂಕ್ನ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಅವರು ಬಂದು ಮತ್ತೆ ಆ ತಾಂತ್ರಿಕ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆಗೋದಿಲ್ಲ. ಆದರೆ ತಾತ್ಕಾಲಿಕವಾಗಿ ಆ ಒಂದು ಎಟಿಎಂ ಮಿಷನನ್ನು ಬಂದ್ ಮಾಡ್ತಾರೆ. ಬೇರೆ ಬೇರೆ ಜನರ ಖಾತೆಗಳಿಗೆ ಹೋಗಿದೆ, ಅಂದರೆ ಎಟಿಎಂ ಮೂಲಕವಾಗಿ ಡ್ರಾನ ಮಾಡ್ಕೊಂಡಿದ್ದಾರೆ. ಯಾವಾಗ ವಿಚಾರ ಗೊತ್ತಾಯಿತು, ಇಮಿಡಿಯೇಟಾಗಿ ಈ ಒಂದು ಎಟಿಎಂ ಮಿಷನನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ರು. ಆನಂತರ ಮತ್ತೆ ಸರಿ ಮಾಡಿದ್ದಾರೆ. ಸೊ ಈಗ ಎಷ್ಟು ಡಿಜಿಟ್ ನಂಬರನ್ನು ನಾವು ಲಾಕ್ ಮಾಡ್ತೀವಿ ಅಷ್ಟೇ ಹಣ ಕೂಡ ಬರ್ತಾ ಇದೆ. ಆದರೆ ಈವರೆಗೆ ಹಣವನ್ನು ಯಾರು ಹೆಚ್ಚುವರಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅಂಥವರ ಕಾರ್ಡ್ನ ಕೋಡ್ಗಳನ್ನು ಆಧಾರವಾಗಿಟ್ಕೊಂಡು ಈಗ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಇದು ಬ್ರ್ಯಾಂಚ್ನ ಸಿಬ್ಬಂದಿಗಳ ಸಮಸ್ಯೆ ಅಲ್ಲ ಇದು, ಆದರೆ ಅವರು ಮಾಡಿಕೊಂಡಿರುವಂಥ ಎಡವಟ್ಟಲ್ಲ. ಇದು ಮೇನ್ ಆಫೀಸ್ ಏನು ಇದೆ, ಹೆಡ್ ಆಫೀಸು, ಆ ಒಂದು ಅಲ್ಲಿಂದ ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಮತ್ತು ಈ ಒಂದು ಎಟಿಎಂ ಟೆಕ್ನಿಕಲ್ ಅಡ್ವೈಸರ್ಗಳಂತ ಏನು ಕರೀತಾರೆ, ಅವರು ಒಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗ ಯಾರೆಲ್ಲ ಹೆಚ್ಚುವರಿಯಾಗಿ ಹಣವನ್ನು ಪಡೆದಿದ್ದಾರೆ ಅಂಥವರ ಮಾಹಿತಿಯನ್ನು ಪತ್ತೆ ಹಚ್ಚಿ ಅವರಿಂದ ಹಣವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಗೂ ಕೂಡ ಈಗ ಸಿಬ್ಬಂದಿಗಳು ಮುಂದಾಗಿದ್ದಾರೆ. 88,000 ರೂಪಾಯಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬ ಹೇಳಿದ, ಈ ಥರ ಅಮೌಂಟು 1,000 ರೂಪಾಯಿ 10,000 ರೂಪಾಯಿ ಸಿಗ್ತದೆ, 4,000 ರೂಪಾಯಿ ತೊಗೊಂಡ್ರೆ 20,000 ರೂಪಾಯಿ ಸಿಗುತ್ತೆ ಅಂತ ಹೇಳಿದರು. ಸರಿ, ನಾನು ಒಂದು ಸತಿ ಬಂದಿದ್ದೆ. ಇಲ್ಲಿ ಬಂದಾಗ ನಾನು ಅಮೌಂಟ್ ತೊಗೊಳ್ಳೋವಾಗ ನೋಡಿದಾಗ ನಿಜವಾಗ್ಲೂ ರಿಯಲಾಗಿ ಬರ್ತಾನೆ ಇತ್ತು. ಅದರಲ್ಲಿಂದ ಸುಮಾರು ಜನನು ಬಂದು ಹೋಗ್ತಾಯಿದ್ರು. ಆಮೇಲೆ ಇದು ಯಾವುದೋ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದೆ, ಎಚ್ಎಸ್ಆರ್ ಲೇಔಟ್ ಅವ್ರಿಗೆ. ಪ್ರಾಬ್ಲಮ್ ಆಗುತ್ತೆ, ಎಟಿಎಮ್ನೆಲ್ಲ ಕಳಿಸ್ತಾ ಇದೆ ಆಚೆ ಕಡೆ. ಆಮೇಲೆ ಗೇಟ್ನ ಕ್ಲೋಸ್ ಮಾಡಿದೆ. ಬ್ರಾಂಚ್ ಅವ್ರ ಮ್ಯಾನೇಜರ್ ಬಂದ್ಬಿಟ್ಟು ಇಮಿಡಿಯೇಟಾಗಿ ಆಫ್ ಮಾಡಿ ಅಂತ ಹೇಳಿದೆ. ಆಫ್ ಮಾಡಿದ್ಮೇಲೆ ಅದು ಸರಿ ಮಾಡಿದ್ದಾರೆ. ಇವತ್ತು ಬ್ಯಾಂಕ್ ಬಂದ್ಬಿಟ್ಟು ಅದು ಏನಿದೆಯೋ ಡೀಟೇಲ್ಸ್ ಕೊಡ್ತೀನಿ, ನಾನು ಅಮೌಂಟ್ ತಲುಪಿಸ್ತೀನಿ ಅಂತ ಹೇಳಿದೆ. ಅವರು ಹೆಡ್ ಆಫೀಸ್ ಕಾಲ್ ಮಾಡಿದರು. ಕಾಲ್ ಮಾಡಿಬಿಟ್ಟು, ಸರ್ ನಿಮಗೆ ಕಾಲ್ ಮಾಡ್ತೀರಾ, ಆಮೇಲೆ ಬಂದ್ಬಿಟ್ಟು ಅಮೌಂಟ್ ಇದು ಮಾಡಿ ಅಂತ ಹೇಳಿದರು. ಸರಿ, ಬ್ಯಾಂಕಿಗೆ ಬಂದೆ. ಇವತ್ತು ವಿಷಯ ನಡೆದಿರೋದು. ಮಂಗಳವಾರ ಸಂಜೆ 6 ಗಂಟೆ ಸುಮಾರಿಗೆ ಎಟಿಎಂನಲ್ಲಿ ಟೆಕ್ನಿಕಲ್ ಸಮಸ್ಯೆ ಕಾಣಿಸಿಕೊಂಡಿದ್ದು ಹೆಚ್ಚುವರಿ ಹಣ ಬರೋದಕ್ಕೆ ಶುರುವಾಗಿದೆ. 1ಕ್ಕೆ 4 ಪಟ್ಟು ಹೆಚ್ಚು ಹಣ ಪಡೆದು ಕೆಲವರು ಬಿಂದಾಸ್ ಆಗಿ ಬಂಪರ್ ಹೊಡೆದಿದ್ದಾರೆ. ರಮೇಶ್ ಅನ್ನೋ ಯುವಕ ಕೂಡ ಹಣ ಡ್ರಾ ಮಾಡಲಿಕ್ಕೆ ಬಂದಾಗ ಆತನಿಗೂ ಹೆಚ್ಚುವರಿ ಹಣ ಬಂದಿದೆ. ಒಟ್ಟು 22,000 ಡ್ರಾ ಮಾಡಿದ್ರೆ 1,10,000 ಹಣ ಬಂದಿದೆ. ಕೂಡಲೇ ರಮೇಶ್ ಸ್ಥಳೀಯ ಪೊಲೀಸರಿಗೆ ಹಾಗೂ ಬ್ಯಾಂಕ್ ಸಿಬ್ಬಂದಿಗೆ ವಿಚಾರ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಬ್ಯಾಂಕ್ ಸಿಬ್ಬಂದಿ ಎಟಿಎಂ ಬಂದ್ ಮಾಡಿ ಸರಿ ಮಾಡಿದ್ದಾರೆ. ಪಬ್ಲಿಕ್ ಬಂದು ಡ್ರಾ ಮಾಡೋಕ್ಕೆ ಅವ್ರು 2,000 ರೂಪಾಯಿ ಹಾಕಿದ್ರೆ 10,000 ರೂಪಾಯಿ ಬರ್ತಾಯಿತ್ತು. ಇದು 3-4 ಜನ ಆ ಥರ ಆಗಿದೆ ಒಂದು 3-4 ದಿವಸದಿಂದ.
ಇವಾಗ ನಾನು ಬಂದಿದ್ದೀನಿ, ನನಗೆ ಎಷ್ಟು 20,000 ಹೊಡೆದ 20,000 ಬಂತು, 10,000 ರೂಪಾಯಿ ಹೊಡೆದ 10,000 ರೂಪಾಯಿ ಕರೆಕ್ಟಾಗಿ ಬಂತು, ಕರೆಕ್ಟಾಗಿದೆ. ಕೆಲವರು ಹಣ ಪಡೆದು ಸಿಕ್ಕಿದೆ ಚಾನ್ಸ್ ಅಂತ ಜಾಲಿ ಮೂಡ್ನಲ್ಲಿದ್ದಾರೆ. ಇದು ಹೆಡ್ ಆಫೀಸ್ನಿಂದಲೇ ಆಗಿರುವ ತಾಂತ್ರಿಕ ಸಮಸ್ಯೆ ಅಂತ ಹೇಳಲಾಗ್ತಿದೆ. ಇನ್ನು ಎಟಿಎಂ ಬಳಸಿ ಹಣ ಪಡೆದವರ ಬಗ್ಗೆ ಬ್ಯಾಂಕ್ ಸಿಬ್ಬಂದಿ ಆಯಾ ಕಾರ್ಡ್ದಾರರ ಬ್ಯಾಂಕ್ಗಳಿಗೆ ಇಮೇಲ್ ಮಾಡಿ ಮಾಹಿತಿ ನೀಡುವಂತೆ ಕೋರಿದ್ದಾರೆ. ಹೆಚ್ಚುವರಿ ಹಣ ಪಡೆದವರನ್ನ ಪತ್ತೆ ಹಚ್ಚಿ ಹಣ ವಾಪಸ್ ವಸೂಲಿ ಮಾಡಲು ಬ್ಯಾಂಕ್ ಸಿಬ್ಬಂದಿ ಮುಂದಾಗಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.